ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ SK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಆಲ್ರೆಡಿ ಪ್ರಕಟ ಮಾಡಿದ್ದಾನೆ. ಅದನ್ನು ಯಾವ ಥರ ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನೋಡಬೇಕು ಅಂತೇಳಿ ಈ ವಿಡಿಯೋನ ಎಂತ ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಎಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ಆದರ್ಶ ವಿದ್ಯಾಲಯ ಅಂತೇಳಿ ನೀವು ಇಲ್ಲಿ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿದಾಗ ಈ ಥರ ನಿಮ್ಗೆ ಆದರ್ಶ ವಿದ್ಯಾಲಯದ ಮುಖಪಟ್ಟ ಬರ್ತದೆ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದಾಗ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 2025-26ನೇ ಸಾಲಿನ ಒಳಗಡೆ ನೀವು ಬರೆದಿರ್ತಿರ್ತೀರಿ. ಬಟ್ 2026-27ನೇ ಸಾಲಿನ 6ನೇ ತರಗತಿಗೆ ಪ್ರವೇಶಕ್ಕೆ ಅಂತ ಕೊಟ್ಟಾಗ ಇದನ್ನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೀವೇನು ಮಾಡಬೇಕಪ್ಪ ಅಂತಂದಾಗ ಸ್ಕ್ರೋಲ್ಗಳನ್ನು ಮಾಡಿರಿ. ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸಿ ಐತಲ್ಲ, ಅದ್ರ ಕೆಳಗಡೆನೇ ಏನಾಗಿದೆಯಪ್ಪ ಅಂತಂದಾಗ ಇದು ಏನಾಗಿದೆಯಪ್ಪ ಅಂತಂದಾಗ ಲಿಸ್ಟ್ನ ಬಿಟ್ಟಿದ್ದಾನೆ. ಅದನ್ನು ಈ ಥರ ನೀವು ಡೌನ್ಲೋಡ್ನ ಮಾಡ್ಕೋಬೇಕು. 1ನೇ ಸುತ್ತಿನ ಸೀಟು ಹಂಚಿಕೆ ಅಂತಿದೆ ನೋಡ್ರಿ. ಇಲ್ಲಿ ಏನು ಮಾಡ್ರಪ್ಪ ಅಂತಂದಾಗ ಕ್ಲಿಕ್ ಮಾಡಿದಾಗ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಏನಾಗಿದೆಯಪ್ಪ ಅಂತಂದಾಗ ಈ ಥರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಮಾರ್ಕ್ಸ್ ಅಡ್ಮಿಷನ್ ಟು ಆದರ್ಶ ವಿದ್ಯಾಲಯ ಫಾರ್ ಇಯರ್ 2026-27 ಅಂತಿದೆ ನೋಡ್ರಿ. ಇಲ್ಲಿ 74 ಸ್ಕೂಲ್ಗಳದ್ದು ಏನು ಮಾಡಿದಾನಪ್ಪ ಅಂದಾಗ ಎಲ್ಲವೂ ಕಟ್ ಆಫ್ ಬಿಟ್ಟಿದ್ದಾನೆ. ಇಲ್ಲಿ ಬೆಳಗಾವಿ ಡಿಸ್ಟಿಕ್ದು, ಅದರ ಒಳಗಡೆ ರಾಮದುರ್ಗ, ಇದಕ್ಕೆ GM ಕೆಟಗರಿಗೆ ಎಷ್ಟು ನಿಂತಿದೆ ನೋಡ್ರಿ, 83 ನಿಂತಿದೆ. ಕನ್ನಡ ಮೀಡಿಯಮ್ಮು ಫೀಮೇಲ್ಗೂ ಎಷ್ಟಿದೆಯಪ್ಪ ಅಂದಾಗ 83 ನಿಂತಿದೆ. SC A 66 ನಿಂತಿದ್ದಾನೆ. SC B ಏನಪ್ಪ ಇದಪ್ಪ ಅಂದ್ರೆ ಬಾಯ್ಸ್ 64, ಲೇಡೀಸ್ ಕೂಡ 64 ನಿಂತಿದೆ. SC 71, ಇಲ್ಲಿ 73, ST 71, 72 ನಿಂತಿದ್ದಾವೆ. ಈ ಥರ ಕೆಟಗರಿ ವೈಸು ನಿಮ್ಮದು ಎಲ್ಲ ಪ್ರತಿಯೊಂದು ಸ್ಕೂಲ್ದು ಕಟ್ ಆಫ್ ಏನಾಗಿರ್ತದಪ್ಪ ಅಂದಾಗ ಚೇಂಜಸ್ ಆಗಿರ್ತದೆ. ಇದೇ ಇಲ್ಲಿ ಉದಾಹರಣೆಗೆ ಇಲ್ಲಿ ಬೆಳಗಾವಿ ಒಳಗಡೆ ರಾಮದುರ್ಗ ಐತಿ, ಇದು ಸವದತ್ತಿ ಇರ್ಬೋದು. ಬೆಳಗಾವಿ ಒಳಗಡೆ ಎರಡನೇದು ಯಾವುದಪ್ಪ ಅಂತಂದಾಗ ಸವದತ್ತಿ. ಅಲ್ಲಿ ನೋಡಿರಿ GMದವ್ರಿಗೆ ಇಲ್ಲಿ ಕೆಟಗರಿಗಳು ಮತ್ತು ನಿಮ್ಗೆ SC ಮತ್ತು ST ಈ ಕಡೆ ಬಾಯ್ಸು ಇದು ಏನಪ್ಪ ಅಂದ್ರೆ ಫೀಮೇಲು ಏನಿದಪ್ಪ ಅಂದ್ರೆ ಚೇಂಜಸ್ಗಳಿದಾವೆ. ಎಲ್ಲ ಕಟ್ ಆಫು ಸೇಮ್ ಇರೋಂಗಿಲ್ಲ. ಅದೇ ಮತ್ತು ಬೆಳಗಾವಿ ಬಾಗಲಕೋಟೆ ಒಳಗಡೆ ಬೀಳಿಗೆ ಅಂತಿದೆ ನೋಡಿರಿ. ಇಲ್ಲಿ 82 GM ನಿಂತಿದೆ, ಫೀಮೇಲ್ ಕೂಡ 82. SCಯಲ್ಲಿ ಕಡಿಮೆ ಇತ್ತು, ಇಲ್ಲಿ ಜಾಸ್ತಿ ಆಗಿದೆ. ಈ ಥರ ನಿಮ್ಮದು ಯಾವುದು ಜಿಲ್ಲೆ ಬರ್ತದೋ ಅದನ್ನು ನೀವೇನು ಮಾಡಬೇಕಪ್ಪ ಅಂದಾಗ ಈ ಥರ ಸರ್ಚ್ ಮಾಡಿಕೊಂಡು ಹೋಗಿ ತಾವು ನೋಡ್ಕೋಬೇಕು. ನಿಮ್ಮದು ಬಾಗಲಕೋಟೆ ಒಳಗಡೆ ಈ ಥರ ಎಲ್ಲ ಬರೀ ಇಷ್ಟೊತ್ತನ್ನು ನೋಡಿದ್ದು ನಾವು ಬಾಗಲಕೋಟೆ ಜಮಖಂಡಿ ಈ ಥರ. ಇನ್ನು ವಿಜಯಪುರ ಬತ್ತು, ವಿಜಯಪುರ ರೂರಲ್. ನೆಕ್ಸ್ಟ್ ವಿಜಯಪುರ ಒಳಗಡೆ ಸಿಂದಗಿ 77ಕ್ಕೆ ನಿಂತಿದೆ. GMದಷ್ಟೇ ಹೇಳ್ತಾ ಇದ್ದೆ ನಾನು, ಇಲ್ಲಿ ಉಳ್ಕಿದ್ದು ನೀವೆಲ್ಲವೂ ನೋಡ್ಕೋಬೇಕು. ಇನ್ನು ವಿಜಯಪುರ ಒಳಗಡೆ ಬಸವನ ಬಾಗೇವಾಡಿ GM ನೋಡಿರಿ 81 ನಿಂತಿದೆ, ಫೀಮೇಲ 82 ನಿಂತಿದೆ. ನೆಕ್ಸ್ಟ್ SC 66 ನಿಂತಿದೆ, SC 67 ನಿಂತಿದೆ, SC 78, ನೆಕ್ಸ್ಟ್ ST 74, ಕೆಟಗರಿ 1 78, 2A 79, ಮೇಲ್ ಫೀಮೇಲ್. ನೆಕ್ಸ್ಟ್ 2B 72, 3A 80, 3B 80. ಈ ಥರ ಸ್ಕೋರ್ಗಳು ಏನಾಗಿದಪ್ಪ ಅಂದಾಗ ಹೈಯೆಸ್ಟ್ ನಿಂತಿದ್ದಾವೆ. ಇನ್ನು ವಿಜಯಪುರ ಒಳಗಡೆ ಮುದ್ದೇಬೇಳ ನೋಡಿರಿ, ಇದು ಒಂದು ಸ್ವಲ್ಪ GM ಮತ್ತು ಕಡಿಮೆ ನಿಂತಿದೆ. SC ಅದೆಲ್ಲ ಕಡಿಮೆ ನಿಂತಾವೆ. ಒಂದು ತಾಲೂಕಿನಿಂದ ಒಂದು ತಾಲೂಕಿಗೆ ಒಂದು ಜಿಲ್ಲೆಯ ಒಳಗಡೆ ಬರುವಂಥ ಬೇರೆ ಬೇರೆ ಸ್ಕೂಲ್ಗಳು ಕಟ್ ಆಫ್ಗಳು ಏನಾಗಿತ್ತಪ್ಪ ಅಂದ್ರೆ ಚೇಂಜಸ್ ಆಗಿರ್ತಾವೆ. ತಾವು ಕೂಡ ನೋಡ್ಕೊಳ್ರಿ. ಮತ್ತು ಇದ್ರ ಒಳಗಡೆ ಇದು ಮೊದಲ ಸುತ್ತಿನ ಇದ್ರ ಒಳಗಡೆ ನೀವು ಪಡೆದ ಅಂಕಗಳನ್ನು ಪರಿಶೀಲಿಸಿಕೊಂಡಿರ್ತಲ್ಲ, ನೀವು ಯಾರ್ಯಾರು ಆಲ್ರೆಡಿ ಇಷ್ಟು ಇಲ್ಲೇನು ಬಿಟ್ಟಿದಲ್ಲ ಮಾರ್ಕ್ಸು, ಇದಕ್ಕಿಂತ ಜಾಸ್ತಿ ಇದ್ದವಪ್ಪ ಅಂದಾಗ ನೀವಂತೂ 100% ಸೆಲೆಕ್ಷನ್ ಆಗ್ತೀರಿ. ತಾವು ಏನು ಮಾಡ್ಬೇಕಪ್ಪ ಅಂತಂದಾಗ ಲಿಸ್ಟ್ನ ಬಿಡ್ತಾನೆ, ಇದು ಕಟ್ ಆಫ್ನ ಬಿಟ್ಟಿದ್ದಾನೆ. ಈ ಕಟ್ ಆಫ್ ಅಂಕಗಳನ್ನು ನಾವು ಈ ಥರ ನೋಡ್ಕೊಂಡಿದ್ದಪ್ಪ ಅಂದಾಗ ಶಾರ್ಟ್ಲಿಯಾಗಿ ನಿಮ್ಮದು ಲಿಸ್ಟ್ ಬಿಡ್ತಾನೆ. ನೀವು ಆಯ್ಕೆ ಆಗಿದ್ರಪ್ಪ ಅಂದಾಗ ಹೋಗಿ ಅಡ್ಮಿಷನ್ಸ್ಗಳನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಕೆಲವೊಂದು ಸ್ಕೂಲ್ ಕಡೆ ನೋಡಿರಿ ಭಾಳ ಕಡಿಮೆ ತೊಗೊಂಡಿದ್ದಾವೆ. ಇಲ್ಲಿ ನೋಡಿರಿ ಕಲಬುರ್ಗಿ ಬರೀ 56, ನಂಬಲ್ಲಿ 81 ನಿಂತದ. SC ಆದರೂ ನಂಬಲ್ಲಿ 70 ಮೇಲೆ ನಿಂತಿದ್ದಾವೆ, ಇಲ್ಲೆಲ್ಲ 39 ನಿಂತಿದ್ದಾವೆ. ಇಷ್ಟು ತೊಗೊಂಡ್ರೆ ಮಕ್ಕಳು ಪಾಸ್. 41 ನೋಡಿ ಕೆಟಗರಿ 1 ಅವ್ರಿಗೆ. ಒಂದು ಜಿಲ್ಲೆಗೆ ಭಾಳ ಡಿಫ್ರೆನ್ಸ್ಗಳಿದ್ದಾವೆ. ಇಲ್ಲಿ ನೋಡಿರಿ ಇನ್ನೂ ಜಾಸ್ತಿ ಕಡಿಮೆ ನಿಂತಿದ್ದಾವೆ. ಕಲಬುರ್ಗಿ ಒಳಗಡೆ ಚಿತ್ತಾಪುರ SC ಬರೀ 16, ಫೀಮೇಲ್ಗೆ 22 ಮಾರ್ಕ್ಸ್ ತೊಗೊಂಡ್ರೆ ಪಾಸ್. ನಮ್ಮ ಕಡೆ ಮಕ್ಕಳು ಜಾಸ್ತಿ ಕಾಂಪಿಟೇಷನ್ಸ್ನ ಕೊಟ್ಟು ಎಕ್ಸಾಮ್ಸ್ನ ಬರೆದಿದ್ದಾರೆ. ಇಲ್ಲೆಲ್ಲ ಕಡಿಮೆ ಕಟ್ ಆಫ್ಗಳು ನಿಂತಿದ್ದಾವೆ. ಇರಲಿ, ಜ್ಞಾನ ಒಂದಿತ್ತಪ್ಪ ಅಂತಂದಾಗ ಎಲ್ಲನೂ ಆಳ್ಬೋದು. ಹೀಗಾಗಿ ಸಾಕಷ್ಟು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ನ ಮಾಡಿಸ್ತಿರ್ತೀವಿ. ಆದರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ಸ್ ಆಗಿರ್ತಿದ್ದಾರೆ. ಇನ್ನೊಂದಿಷ್ಟು ಜನ ಆಗಲಾರ್ದ ವಿದ್ಯಾರ್ಥಿಗಳು ಕೂಡ ತಾವು ನಾಲೆಜ್ ಪರ್ಪಸ್ ಪಡ್ಕೊಂಡು ಇನ್ನೂ ಶೈಕ್ಷಣಿಕವಾಗಿ ಮುಂದಿನ ವರ್ಷದಲ್ಲಿ ಬೇರೆ ಸ್ಕೂಲ್ನಲ್ಲಿ ಚೆನ್ನಾಗಿ ಸ್ಕೋರ್ನ ಮಾಡಿರಿ. ಮತ್ತೇನಾದರೂ ಅಂತಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಅಲ್ಲ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು ರೀ.